एक एवढं महाग आणि स्टील पेक्षा मातीचं लई महाग. आता सगळं नवीन सोडून जुनाकडे जायला लागलंय ना, त्यासाठी रेट वाढले. आले ना हा मेसेज आले की मला, तेच तुम्ही चेक करा. माझं नाव सविता आहे. एक मिनिट. ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ. ನಾನು ಈ ವಿಡಿಯೋ ಹಾಕೋಕ್ಕಿಂತ ಮುಂಚೆ ಒಂದು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ. ಉಳಿದಂಥ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಇವತ್ತು ನಾನು ಆ್ಯಡ್ ಮಾಡಕತ್ತೀನಿ. ಸೊ ಮಧ್ಯಾಹ್ನ ಊಟ ಮಾಡಕತ್ತಿದ್ದೀನಿ ನೋಡಿ ಫ್ರೆಂಡ್ಸ. ಮೊಸರು ಮತ್ತು ಟೊಮೆಟೊ ಚಟ್ನಿ ಮತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಚಟ್ನಿ. ಆಲ್ರೆಡಿ ನಿಮ್ಮ ಜೊತೆಗೆ ರೆಸಿಪಿನ ಶೇರ್ ಮಾಡ್ಕೊಂಡಿನಿ. ಸಾಕಷ್ಟು ಜನರು ಇಷ್ಟಪಟ್ಟಿರಿ. ಹಂಗೆ ನೋಡಿರಿ ಸಬ್ಬಸ್ಗೆ ಸೊಪ್ಪಿನ ಒಂದು ಪಲ್ಯ. ಸೊ ಇದನ್ನು ಕೂಡ ಯಾವತ್ತಾದರೂ ಮತ್ತೊಂದು ಸರಿ ರೆಸಿಪಿ ಶೇರ್ ಮಾಡ್ಕೊತೀನಿ. ಸೊ ಅರ್ಚನಾ ಸಿಸ್ಟರ್ ಅವರು ಇದು ರೆಸಿಪಿ ಇಷ್ಟ ಸಿಸ್ಟರ್ ಬಟ್ ಮಾಡೋಕ್ಕೆ ಬರಲ್ಲ ಅಂತ ಕೇಸಿ ಕಮೆಂಟ್ ಮಾಡ್ಯಾರ. ಬಟ್ ಒಂದು ಸರಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಯಜಮಾನರು ಕೂಡ ಊಟ ಮಾಡಕತ್ತಿದ್ರು. ಬರೀ ಫ್ರೆಂಡ್ಸ ಮತ್ತು ಯಾವೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಬರೋಣ ಅಂತ. ಹಾಸಿಗೆ ಬಿಟ್ಟ ಮುಕ್ಕೋತಾನ ಒಳ್ಳಾಡ್ತಾನೆ ಮಗ. ಈಗ ಪಿಲ್ಲು ಎದ್ದ ನೋಡ್ರಿ. ಐಸ್ ಕ್ರೀಮ್ ಅನ್ನ 1000 ನಿದ್ದಿಗೆ ಅನ್ನೊಂದು ಎದ್ದು ಒಮ್ಮೆ ಹೊರಗೆ ನೋಡ್ರಿ. ಸ್ವಲ್ಪ ಮಾರಿ ಕೈ ಆಡ್ಸ್ರಿ ಅವನಿಗೆ. ಯಜಮಾನ್ರು ಕೂಡ ಬಂದು ಊಟದೆಲ್ಲ ಆಯ್ತು ನೋಡ್ರಿ. ಅವರು ಕೂಡ ಈಗ ಶರ್ಟ್ ಹಾಕೊಂಡು ಏ ಚಪ್ಪಲಿ ಹಾಕೋ ಅಪ್ಪು, ಚಪ್ಪಲಿ ಹಾಕೋ. ಈಗ ನಾವು ರೆಡಿಯಾಗಿ ಎಲ್ಲಿಗೆ ಹೊಂಟೇವಪ್ಪ ಅಂತಂದ್ರೆ ನಾನು ಅಲ್ಲಿ ಹೋದ್ಮ್ಯಾಗ ನಿಮ್ಮ ಜೊತೆಗೆ ಹೇಳ್ತೀನಿ. ಆವಾಗನೇ ಅದೊಂಥರ ಖುಷಿ ಅಂತೇಳಿ ಅನ್ನಿಸ್ತೈತಿ. ಹೇಳೋಕ್ಕಿಂತ ಮುಂಚೆಗೆ ಬೇಡ. ನನ್ನ ಮಗಳು ಇರಬೇಕಾಗಿತ್ತು. ಆಕೆ ಇದ್ರೆ ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕಿತ್ತು. ಸೊ ಆಕೆ ಇಲ್ಲ, ಪರವಾಗಿಲ್ಲ ಅಂದ್ರೂ ನಾನು ಒಂದು ಸ್ವಲ್ಪ ಆದಷ್ಟು ವಿಡಿಯೋನಲ್ಲಿ ಮಾಡ್ಕೋತೀನಿ. ಏನು ಮುಖ ಬುಳ್ಸಾಗೈತೇನು ರೀ ನಂದು? ಇಲ್ಲಲ್ಲ, ಬಿಸಿಲಿಗೆ ಏನು ಬೂಸ್ ಕಾಣಿಸಕತ್ತದ ಮುಖ. ಪಿಲ್ಲು ನಿಂಗೆ ನಡಿ. ಚಲೋ ಇಡಿ. ಟೋಪಿ ಹಾಕೋಪ್ಪ, ಬಿಸಿಲು ಭಾಳ ಚಲ್. ಶೇಂಗಾ ಅಲ್ಲೇ ಒಣಗಕತ್ತಾವ ನೋಡ್ರಿ. ರೀ ಚಾವಿ ನಿಂಬಲ್ಲೇ ಅದಲ್ಲ, ನಾನೇ ಹಾಕ್ಲಿ? ನೀವು ಹಾಕ್ರಿ, ನಾನು ಟವಲ್ ತೊಗೋತೀನಿ. ಅದನ್ನು ಲಗೋಟೆನೇ ಒಣಗ್ತಾವ ನೋಡ್ರಿ. ಈಗ ಅರಿಬಿ ಒಣಗಕ್ಕೆ ತಡನೇ ಆಗಂಗಿಲ್ಲ. ಅದಿಲ್ಲ ಅಪ್ಪಾಜಿ? ಅಪ್ಪು ಬೂಟ ತೊಳೆದಿರ್ತೀನಿ, ಅವು ಒಣಗ್ಯಾವು, ಚೀಲ್ದಾಗ ಹಾಕಬೇಕು. ಯಜಮಾನ್ರು ಚಾವಿ ಹಾಕಕತ್ತಾರ ನೋಡ್ರಿ. ಬರೀ ಹೋಗೋಣ. ಸೊ ಇದನ್ನು ಟಾಪ್ ಹೊರಗಡೆ ತೆಗ್ದೀನಿ. ಒಂದು 4 ಸರಿ ಹಾಕೊಂಡ್ರಾತ ಅಂತೇಳಿ. ಆಮೇಲೆ ತೊಳ್ಯಕ್ಕೆ ಹಾಕಕ್ಕೆ ಬರ್ತದೆ. ಫಟ್ ಅಂತೇಳಿ ಹಾಕ್ಕೋಬೋದು, ರೆಡಿ ಆಗ್ಬೋದು. ಸೀರೆ ಉಡೋದಂದ್ರೆ ಬ್ಯಾಸ್ರ. ನಾ ಎಲ್ಲಿಗೆ ಹೊಂಟ್ರೆ ನನ್ನ ಮಗಳು ಏನು ತಗೋತೇನೆ ರೀ ಫ್ರೆಂಡ್ಸ. ಮಮ್ಮಿ ನೀ ಸೀರೆ ಉಟ್ಕೊಳಕ್ಕೆ ಹೋಗ್ಬೇಡ, ನೀ ಡ್ರೆಸ್ ಹಾಕೋ ಅಂದ್ರೆ ನೀ ಲಗುಡ್ತಾ ಇರೋಕೆ. ಇಲ್ಲಿಗೆ ನಾನು 3 ತಾಸು ಮಾಡ್ತೀಯ ಅಂತ ನಮ್ಮ ಮಗಳು ನನ್ನ ಸಜೆಷನ್ ಕೊಡ್ತಾಳೆ. ನಿಜವಾಗ್ಲೂ ಈಗ ಕಿಲ್ಲ ಅಂತ ಟೈಮ್ದೊಳಗೆ ಎಲ್ಲಿಗಾರ ಹೋಗಿ ಬಂದೀವಿ, ಇದನ್ನು ತಂದೀವಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಸಂಕಟ ನನ್ನ ಮಗಳಿಗೆ. ನಾನು ಬಿಟ್ಟು ಯಾಕೆ ಹೋಗಿರಂತಾಳ. ಮತ್ತು ಅದನ್ನು ಸರಿಗೆ ಆಕಿನೂ ಕರ್ಕೊಂಡು ಹೋಗೋದಕ್ಕೆ ಆಗಂಗಿಲ್ಲ. ಇವತ್ತು ಸೋಮವಾರ ಇತ್ತಲ್ಲ, ನಾನು ಇಲ್ಲಿ ಬಂದು ಮಾತಾಡಕತ್ತೀನಿ ನೋಡ್ರಿ. ಪ್ಯಾಂಟಣಿ ಬೆಲ್ಲಕ್ಕೆ ಸೋಮವಾರ ಇತ್ತು ಅಂದ್ರೂ ಮುಂಜಾನೆದಿಂದ ಸೂಟಿ ಇರ್ತಿತ್ತ. ಇವತ್ತು ಸೂಟಿ ಇರಲಿಲ್ಲ. ಈ 3:30 ಮ್ಯಾಗ ಬಂದ್ ಮಾಡ್ಯಾರ ಅಂಗಡಿನ. ಅಂದ್ರೆ ಪೂರ ಅಂಗಡಿನೇ ತೆರೆದಿದ್ದಿಲ್ಲ ಸೋಮವಾರಕ್ಕೊಮ್ಮೆ ರಜೆ. ಈಗ ಮೊನ್ನೆ ಯಜಮಾನರು ಎಲ್ಲರೂ ಅಂಗಡಿನಾರ ಸ್ಟಾಪ ಮತ್ತು ಎಲ್ಲರೂ ಕೂಡ ನಮ್ಗೆ ಮನೆ ಓಪ್ಲಿಂಗ್ ಓಡಾಡಿ ಹೈರಾಣಾಗೈತೆ ಅಂತೇಳಿ ಸೂಟಿ ತೊಗೊಂಡ್ರಲ್ಲ. ಶುಕ್ರವಾರ ಆಯಿತು, ಶನಿವಾರ ದಿನ ಸೂಟಿ ತೊಗೊಂಡ್ರು. ಮನೆ ಓಪ್ಲಿಂಗ್ ಶುಕ್ರವಾರ ಆಗಿತ್ತು. ಅದಕ್ಕೆ ಇವತ್ತು ಸೋಮವಾರ ಆ ಒಂದು ಸೂಟಿನ ಕವರ್ ಮಾಡೋಕೆ ಇಷ್ಟೊತ್ತನ ಅಂಗಡಿ ತೆರೆದಿದ್ರು. ಅಂದ್ರೆ ಆಗಲೇ ಬಂದಾರ ಯಜಮಾನ್ರು. ಅಂಗಡಿ ಬಂದ್ ಮಾಡಿಕೊಂಡು ಬಂದ್ಮೇಲೆ ಊಟ ಅದೆಲ್ಲ ಮಾಡಿದ್ರು. ಮತ್ತು ಈಗ ನಾವು ಸ್ವಲ್ಪ ಕೆಲಸ ಐತಲ್ಲ, ಅದೇ ಹೇಳ್ದಂಗೆ ನಿಮ್ಗೆ ಅಲ್ಲಿ ಹೋಗೋಣ ನಡ್ರಿ, ಸೂಟಿ ಐತಿ. ಹಂಗೂ ಕಾಲೇಜಿಂದಾಗ ಆಗೋದಿಲ್ಲ, ಸ್ವಲ್ಪ ದೂರ ಆಗುತ್ತಾ. ಹುಡ್ಗನ ಕರ್ಕೊಂಡು ಹೋಗೋದು ಹೈರಾಣ ಬೀಳ್ತೀನಿ ಅದಕ್ಕೆ ನಡೀರ. ನಾನು ಈಗ ನನ್ನ ಜೊತೆಗೆ ಹೊಂಟಾರ ಯಜಮಾನ್ರು. ಬರೀ ಹೋಗೋಣ ಅಂತೀಗ.
ಮತ್ತು ತಳಗೆ ನಿಂತು ವೇಟ್ ಮಾಡ್ತಿರ್ತಾರೆ, ಆಮೇಲೆ ಮತ್ತೆ ಬೇಯಿಸ್ಕೊಂಬೋದಾಗುತ್ತೆ. ಓಕೆ ಬರ್ರಿ. ಮಗಳಿದ್ರೆ ಹಂಗೆ ಬಲ್ಗ ಇದ್ದಂಗೆ ವಿಡಿಯೋ ಮಾಡ್ತಿದ್ಲು. ಈಗ ನೋಡಮ್ಮ ಏನಾಗುತ್ತಂತೇಳಿ ನೋಡ್ರಿ. ವೇಟ್ ಮಾಡ್ಕೋತ ನಿಂತಾರೆ ಯಜಮಾನ್ರು. ನಾ ಈಗ ಗೇಟ್ ಹಾಕ್ತೀನಿ. ಸೊ ಗೇಟ್ ಹಾಕಿ ಹೊರಡ್ತೀವಿ ನೋಡ್ರಿ. ಈಗ ನಾವು 280 रुपये काला ना 100 रुपये पेट्रोल सुಡ್ತದ. ನೀಗ 80 रुपये ಸುಡ್ತಿದ್ದೆ. ಈಗ ಬರ್ಲಿಕ್ಕೆ 20 रुपये ಪೆಟ್ರೋಲ್ ಹೋಯ್ತಲ್ಲ. ಅದಕ್ಕೆ ನಾನು ಸುಮ್ಮನೆ ಯಾಕೆ ರಿಕ್ಷಾ ಬಾಡಿಗೆ ಅದು ಇದು ಅಂತೇಳಿ. ಇವು ಸಣ್ಣ ಇಲ್ಲಿ ನೋಡಿ, ಇಲ್ಲಿ ಐತ್ಲಾ ಸಣ್ಣದನ್ನು ಕುಂಡಿರ್ತದೆ ಇದ್ರೊಳಗೆ ಬೊಗಣಿ. ಮತ್ತು ಹೈಟ್ ಆಗ್ತದಂದೆ ಇಲ್ಲಲ್ಲ, ಭಾಳ ಹೈಟ್ ಆಗ್ತದಂದೆ ನಾನು. ಅಲ್ಲಿ ಇದ್ರದ್ದು ಐತಿ ಮಣ್ಣಿಂದೇನು. ಸೊ ಮಣ್ಣಿಂದ ನೋಡ್ತೀನಿ ಸರಿ. ಫ್ರೆಂಡ್ಸ, ನಿಮ್ಮೆಲ್ಲರಿಗೂ ಕೂಡ ಒಂದು ಮಾತು ಹೇಳ್ಬೇಕು. ನಾನು ನನ್ನ ಚಾನಲ್ದೊಳಗೆ ನಾನು ಎಷ್ಟು ಎಫರ್ಟ್ ಹಾಕಿ ನಾನು ಕೆಲಸ ಮಾಡಕತ್ತೀನಿ ಅನ್ನೋದು ನನಗೆ ಗೊತ್ತು. ಅದರದ್ದು ಒಂದು ಕೆಲಸದ ಒಂದು ಇದು. ಬಟ್ ಅಂದ್ರೂ ನಿಮಗೂ ಕೂಡ ಬೋರ್ ಆಗ್ತದೇನೋ, ಅದಕ್ಕೆ ಸ್ವಲ್ಪ ವ್ಯೂಸ್ ಕಮ್ಮಿ ಬರಕತ್ತವ. ನಾನು ಏನೋ ಟೈಮ್ ಪಾಸಿಗೆ ಅಂತೇಳಿ ಮಾಡ್ಕೊಂಡಿರಕತ್ತಿಲ್ಲ ಈ ಚಾನಲನ್ನು. ಇದರಿಂದ ನನಗೂ ಒಂದು ಆಧಾರ ಆಗುತ್ತಾ, ಒಂದು ಒಳ್ಳೇದಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಚಾನಲನ್ನು ಮಾಡಕತ್ತೀನಿ ಫ್ರೆಂಡ್ಸ. ಒಂದು ಸ್ವಲ್ಪ ಬದಲಾವಣೆಗಳು ತರಬೇಕು ಅಂಥೇಳಿ ನಾನು ಏನು ಮಾಡೋದಾಗುತ್ತಾ, ನನ್ನ ಹತ್ರ ಏನೈತಿ ಅದರೊಳಗೆ ನಾನು ಬದಲಾವಣೆಗಳನ್ನ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಕತ್ತೀನಿ. ಆ ಪ್ರಯತ್ನದ ಒಂದು ಮೊದಲ ಹಂತನೇ ಹೇಳ್ಬೋದು ನೋಡಿ ಫ್ರೆಂಡ್ಸ. ಇದ್ರಲ್ಲೇ ಮಾಡ್ಕೊತಿದ್ದೆ ಇಷ್ಟು ದಿನ. ಈಗ ಏನೈತೆ ನೋಡ್ರಿ, ನನಗೆ ಒಂದು ಒಲಿ ಬೇಕಾಗೈತಿ. ಯಾಕಪ್ಪ ಅಂತಂದ್ರೆ ಇಲ್ಲಿರಲ್ಲಿ ನಾನು ಎರೆದೊಳಗೆ ಒಂದು ಸ್ವಲ್ಪ ನನಗೆ ಕಟ್ಟಿಗೆಗಳು ಸಿಗ್ತಾವ. ಹಂಗಾಗಿ ಇಲ್ಲಿ ಕಟ್ಟಿಗೆ ಅಡ್ಡೆನೂ ಕೂಡ ಸಮೀಪನೂ ಐತಿ, ಒಂದು ಸ್ವಲ್ಪ ಜಾಗನೂ ಐತಿ. ಇದ್ದು ಯೂಸ್ ಮಾಡ್ಕೊಂಡ್ರಾಯ್ತು, ಇಲ್ಲದೇ ಇರೋದಕ್ಕೆ ಯಾಕೆ ನಾನು ಇದು ಮಾಡ್ಬೇಕಂತೇಳಿ ಒಂದು ಸ್ವಲ್ಪ ಒಲಿ ತೊಗೊಂಡ್ರೆ ನಿಮಗೂ ರೆಸಿಪಿಗಳು ಮಾಡ್ದಾಗೂ ಆಗುತ್ತಾ. ಮತ್ತು ಇನ್ನೊಂದು ಏನಂತಂದ್ರೆ, ನಾವು ಎಷ್ಟೇ ಈಗ ಮಾಡಲ್ ಆಗಿ ನಮ್ಮ ಜೀವನನ ನಾವು ಮಾಡ್ತಿರ್ಬೋದು, ಸೈನ್ಸ್ ವರ್ದಿರ್ಬೋದು, ನಾವೆಷ್ಟೇ ಅಪ್ಡೇಟ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಮೇನ್ ಆರೋಗ್ಯ ಇರಬೇಕು. ಆರೋಗ್ಯ ಇಲ್ಲದೇ ಇದ್ದರೆ ಏನೂ ಕೂಡ ನಮ್ಮ ಕಡೆಯಿಂದ ಆಗಂಗಿಲ್ಲ. ಸೊ ಹಾಗಾಗಿ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾರೆ ನೋಡ್ರಿ. ಹಳೆ ಕಾಲದ್ದನ್ನು ಎಲ್ಲನೂ ಕೂಡ ಯೂಸು ಭಾಳ ಜನ ಈಗ ಮಾಡಕತ್ತಾರ. ಇಲ್ಲಿ ನೋಡ್ರಿ, ಮಣ್ಣಿನ ಮಡಿಕೆ, ಕುಡಿಕೆಗಳು, ಬಾಂಡೆಗಳು ನಾವು ಗ್ಯಾಸ್ ಮ್ಯಾಗಿಟ್ಟು ಕೂಡ ಮಾಡ್ಕೋಬೋದು. ಅಂಥವೆಲ್ಲನೂ ಕೂಡ ಇಲ್ಲಿ ಇದ್ದು ನೋಡಿ ಫ್ರೆಂಡ್ಸ್. ಅವ್ರು ಹೇಳಕತ್ತಿದ್ರು ಭಾಳ ಕಾಸ್ಟ್ಲಿ ಇದ್ದು ಅಲ್ಲೆಲ್ಲನೂ. ನಾನು ಅದೇ ಅಂದೆ, ಸ್ಟೀಲ್ಗಿನ ಹೆಚ್ಚಿನ ರೇಟ್ ಹೇಳಕತ್ತಿರಲ್ಲ ನೀವು, ಹಿಂಗೆ ಕೈ ಬಿಟ್ರೆ ಒಡೆದೋಗ್ತಾವಂತೇಳಿ. ಇಲ್ಲಿ ಕೂತಾರ ನೋಡ್ರಿ ಕುರ್ಚಿ ಹಾಕ್ಕೊಂಡು. ಅವರ ಇದಕ್ಕೆಲ್ಲನೂ ಅಂಗಡಿ ಓನರ್ ಅಂತ ಹೇಳ್ಬೋದು. ಅವ್ರು ಅನ್ನತ್ತಿದ್ರು, ಈಗೆಲ್ಲ ಕೊರೋನಾ ಆದಾಗಿಂದ ಹಿಡ್ಕೊಂಡು ಜನರು ಜಾಸ್ತಿ ಇಂಥವೆಲ್ಲ ಒಯ್ಯಕತ್ತಾರ, ಅದಕ್ಕಾಗಿ ತುಟ್ಟಿ ಭಾಳ ಆಗಕತ್ತಾವ ನೋಡ್ರಿ. ಹೆಚ್ಚಿಗೆ ಒಂದು ಇದಕ್ಕೆ ವ್ಯಾಲ್ಯೂ ಐತಿ, ಹೆಚ್ಚಿನ ಒಂದು ಬೇಡಿಕೆ ಐತಿ ಸದ್ಯಕ್ಕೆ ಅಂತೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ಇಬ್ಬರು ನಿಂತಿದ್ದಾರ. ಸೊ ಹೆಣ್ಮಕ್ಳು ಅವರು ಕೂಡ ಇಲ್ಲಿ ತೊಗೊಳಕ್ಕೆ ಬಂದಿದ್ರು. ಅವರು ಒಲಿ ತೊಗೊಂಡ್ರು ಮತ್ತು ಒಲಿ ಮ್ಯಾಗಿಡಕ್ಕೆ ಒಂದು 3-4 ಅವ್ರು ಅದೇ ಹೇಳ್ತಿದ್ರು, ದಮ್ ಬಿರಿಯಾನಿ ಮಾಡೋಕೆ, ಚಿಕನ್ ಬಿರಿಯಾನಿ ಮಾಡೋಕೆ ಮಸ್ತ್ ಆಗ್ತಾವೆ, ಎಲ್ಲ ದಮ್ ಹಾಕಬೇಕು, ಸೂಪರಾಗಿ ಆಗುತ್ತಂತ ಹೇಳತ್ತಿದ್ರು ಅವರು ಕೂಡ. ಇಲ್ಲಿ ನೋಡ್ರಿ, ಈ ಥರ ಬೊಗಣಿಗಳು ಮಸ್ತ್ ಆಗ್ತದೆ. ಅವ್ರು ಅನ್ನಕತ್ತಿದ್ರು ದಮ್ಮ ಅಂದರೆ, ಅವ್ರು ಹಿಂದಿಯಾಗದು ಮಾತಾಡ್ತಿದ್ರು. ಒಂದು ಸ್ವಲ್ಪ ಅರ್ಥ ಆಯ್ತು ನನಗೆ. ಆಮೇಲೆ ನಾನು ಮಾತಾಡ್ಸಿದೆ, ನನ್ನ ಜೊತೆಗೆ ಅವ್ರು ಕನ್ನಡದಾಗೂ ಮಾತಾಡ್ಸಿದ್ರು, ಖುಷಿ ಆಯಿತು. ನಾ ಅದೇ ಏನಾಯ್ತಿದ್ದೆ ನೋಡ್ರಿ, ಸ್ಟೀಲ್ ಇತ್ತಾಳಕ್ಕಿನ್ನ ಮತ್ತು ಇವತ್ತು ತುಟ್ಟಾಗ್ಯಾವ ಅಂತೇಳಿ. ಹೌದು, ಎಲ್ಲರೂ ಈಗ ಹಳೆ ಕಾಲಕ್ಕೇ ಬರಕತ್ತಾರ. ಪ್ಯಾಷನ್ ಆಗಿರ್ಬೋದು ನೋಡ್ರಿ. ಈಗ ಲಾಂಗ್ ಸ್ಲೀವ್ ಅದೆಲ್ಲನೂ ಕೂಡ ಈಗ ಹಳೆ ಕಾಲದಾಗ ಓಲ್ಡ್ ಮಾಡೆಲ್ ಅಂತ ಹೇಳ್ತಿದ್ರು. ಎಲ್ಲರೂ ಕೂಡ ಶಾರ್ಟ್ ಸ್ಲೀವನ್ನೇ ಜಾಸ್ತಿ ಯೂಸ್ ಮಾಡ್ತಿದ್ರು. ಈಗ ಮತ್ತೆ ಎಲ್ಲರೂ ಟ್ರೆಂಡ್ ಆಗಿಬಿಟ್ಟೈತಿ. ಈಗ ಎಲ್ಲರೂ ಏನೇ ಇರಲ್ಲಕ್ಕ, ಓಲ್ಡ್ ಈಸ್ ಗೋಲ್ಡ್. ಹಳೇದು ಯಾವತ್ತೂ ಕೂಡ ಅದಕ್ಕೆ ವ್ಯಾಲ್ಯೂವನ್ನು ಕಳ್ಕೊಳಂಗಿಲ್ಲ. ಹಾಗಾಗಿ ಓಲ್ಡ್ ಈಸ್ ಗೋಲ್ಡ್ ಅಂತ ಜಾಸ್ತಿ ಜನರು ಕರೆದಿದ್ದಾರೆ ನೋಡಿ ಫ್ರೆಂಡ್ಸ. ಇಲ್ಲಿ ನಮ್ಗೆ ಹಳೆ ಕಾಲದೊಳಗೆ ಏನೇನೆಲ್ಲ ಯೂಸ್ ಮಾಡ್ತಿದ್ರು ನೋಡಿರಿ, ಮಡಿಕೆ, ಕುಡಿಕೆಗಳು ಎಲ್ಲನೂ ಕೂಡ ಇಲ್ಲಿ ಸಿಗ್ತಾವ ಫ್ರೆಂಡ್ಸ. ಮತ್ತು ನಾನು ಇದ್ರೊಳಗೆ ನಾನು ಒಲಿ ತೊಗೊಳಕಂತ ಬಂದಿನಂತ ಹೇಳಿದೆ ನಿಮ್ಗೆ. ಸಿಮೆಂಟಿನ ಒಲಿ ಮತ್ತು ಇಲ್ಲಿ ಮಣ್ಣಿನ ಒಲಿನೂ ಕೂಡ ಎರಡೂ ಇದ್ದವು. ಸೊ ಎರಡಕ್ಕೂ ರೇಟ ಒಂದು ಸ್ವಲ್ಪ ಬೇರೆ ಬೇರೆ ವ್ಯತ್ಯಾಸ ಇದ್ದವು. ಸಿಮೆಂಟಿನ ಒಲಿನ ನೋಡಕತ್ತಿದ್ದೆ ನೋಡ್ರಿ, ಅದು ಹೆಂಗದ ಏನ ಅಂತೇಳಿ. ಯಾಕಂದ್ರೆ ಒಂದೊಂದು ಕುಂಟಾಡ್ತಿರ್ತಾವ, ನೆಲಕ್ಕೆ ಇಟ್ಟರೆ ಸರಿಯಾಗಿ ಅದು ಒಂದು ಸ್ವಲ್ಪ ಏರುಪೇರು ಇರ್ತಾವ. ಹಾಗಾಗಿ ನಾನು ಇಲ್ಲಿ ಸವಾ ನೆಲಕ್ಕೆ ಅವ್ರು ಇಟ್ಟರು ನೋಡ್ರಿ. ನಾನು ಕೂಡ ಅದನ್ನು ನೋಡಕತ್ತೀನಿ, ಯಾವ್ದು ತೊಗೋಬೇಕು ಯಾವ್ದು ಬಿಡ್ಬೇಕಂತೇಳಿ. ಈ ವಿಡಿಯೋ ನಿಮ್ಗೆ ಒಂದು ಸ್ವಲ್ಪ ಲೇಟಾಗಿಯೇ ಬರ್ತದೆ. ಯಾಕಪ್ಪ ಅಂತಂದ್ರೆ ಒಂದು ವಿಡಿಯೋ ಹಾಕೋಷ್ಟೊತ್ತಿಗೆ ನಿಮ್ಗಿದು ವಿಡಿಯೋ ಲೇಟಾಗಿಯೇ ಬರ್ತದೆ. ಒಂದು ಸ್ವಲ್ಪ ವಿಡಿಯೋ ಪೆಂಡಿಂಗ್ ಇದ್ದು ಅಂತಂದ್ರೆ ಹಾಗೆ ಆಗುತ್ತೆ ನೋಡಿ ಫ್ರೆಂಡ್ಸ. ಇಲ್ಲಿ ನೋಡ್ರಿ, ಈಗ ನಾನು ಕೂಡ ಅದನ್ನು ಚೆಕ್ ಮಾಡತ್ತೀನಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತದೆ ನೋಡ್ರಿ. ಇಂಥವೆಲ್ಲ ಭಾಳ ಲೈಕ್ ಆಗ್ತಾವೆ ನನಗೆ. ನಾನು ಅದೇ ನಮ್ಮ ತಾಯಿಯವ್ರಿಗೆ ಯಾವತ್ತೂ ಕೂಡ ಹೇಳ್ತಿರ್ತೀನಿ, ನನಗೆ ಹಳ್ಳ್ಯಾಗ ಕೊಡಬೇಕಾಗಿತ್ತು, ನಮ್ಮ ಕರ್ನಾಟಕದಾಗ ಅಲ್ಲೇ ಕೊಡಬೇಕಾಗಿತ್ತು, ಮತ್ತು ಸಿಟಿ ಊರಾಗ ಕೊಟ್ಬಿಟ್ಟಿದ್ದು ನೀನು ಹಂಗೆ ಹಿಂಗೆ ಅಂತೇಳಿ. ಬಟ್ ನನಗೆ ಊರಿಗೆ ಹೋದಾಗೂ ಕೂಡ ನಾನು ಕಟ್ಟಿಗೆ ಒಲೆ ಮ್ಯಾಗನೇ ಜಾಸ್ತಿ ಅಡುಗೆ ಮಾಡಿ ಊಟ ಮಾಡ್ಬೇಕಂತೇಳಿ ಬಯಸ್ತೀನಿ. ಒಬ್ಬೊಬ್ಬರು ಫ್ಯಾಷನ್ಗೋಸ್ಕರ ಹೇಳ್ತಿರ್ತಾರೆ, ನಾವು ಕಟ್ಟಿಗೆ ಒಲೆ ನಮ್ಗದು ರೂಢಿ ಇಲ್ಲ, ಇಂಥದ್ದೆಲ್ಲ ಅಸಹ್ಯ, ಒಂಥರ ಅದು ಕೀಳರಿಮೆ ಥರ ನೋಡ್ತಿರ್ತಾರೆ.
ನಿಮ್ಗೆ ಅದ್ರ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ. ಅವೈಲೇಬಲ್ ಯಾವ್ದು ಇರುತ್ತೆ ಅದನ್ನ ನಾವು ಯೂಸ್ ಮಾಡ್ಕೋಬೇಕು. ಎಲ್ಲರೂ ಜಾಸ್ತಿ ಇಂಥವನ್ನೇ ಯೂಸ್ ಮಾಡ್ತಾರೆ, ಭಾಳ ಜನ ಒಯ್ತಾರೆ ಅಂತೇಳಿ ಅವ್ರು ಹೇಳಕತ್ತಿದ್ರು. ನನಗೂ ಕೂಡ ಗೊತ್ತಿರಲಿಲ್ಲ. ನನಗೂ ನಮ್ಮ ಸುತ್ತಮುತ್ತದೊಳಗೆ ಯಾರು ಕೂಡ ಇಷ್ಟೊಂದು ಯೂಸ್ ಮಾಡೋರಿಲ್ಲ. ಬಟ್ ಈಗ ರೀಸೆಂಟಾಗಿ ದೀಪಕ್ಕನೂ ಕೂಡ ನಮ್ಮ ನೆಗೆನ್ ಹೇಳಿದ್ಲು, ಇಲ್ಲ ಗ್ಯಾಸ್ ಮ್ಯಾಗೂ ನಾನು ಕೂಡ ಇಂಥವು ತಂದು ಅಡುಗೆ ಮಾಡ್ತೀನಿ ರೀ, ನನಗೂ ಬೇಕಾಗ್ಯಾವ, ಎಷ್ಟಕ್ಕೆ ತಂದ್ರಿ ಏನಂತೇಳಿ ಕೇಳಕತ್ತಿದ್ರು. ನಾನು ವಾಟ್ಸಪ್ದಾಗ ಸ್ಟೇಟಸ್ ಹಾಕಿದ್ನೆ ಇದು ತಂದ ತಕ್ಷಣ. ಹಾಗಾಗಿ ನಮ್ಗೆ ವ್ಯಾಲ್ಯೂ ಆಗಿರ್ಬೋದು ಏನಾಗಿರ್ಬೋದು ಅದು ನಮ್ಗೆ ನಾವು ಅಂದ್ಕೊಳ್ಳುವಂಥದ್ದು ಇರ್ತದೆ ನೋಡಿ ಫ್ರೆಂಡ್ಸ. ಇಂಥವೆಲ್ಲ ಯೂಸ್ ಮಾಡಿ ಕಟ್ಟಿಗೆ ಒಲೆ ಮ್ಯಾಗ ಅಡುಗೆ ಮಾಡಿದ್ರೆ ಅದೇ ನಮಗೇನು ಕೀಳರಿಮೆ ಅಂತೇಳಿ ಅನ್ಸಂಗಿಲ್ಲ. ಯಾಕಪ್ಪ ಅಂತಂದ್ರೆ ಇಂಥವೆಲ್ಲನೂ ಕೂಡ ಯೂಸ್ ಮಾಡಿನೇ ಹಳೆಯ ಕಾಲದಾಗ ಎಷ್ಟೋ ವರ್ಷಗಳು ಆರೋಗ್ಯವಾಗಿ ಯಾವುದೇ ರೀತಿಯಾದಂಥ ದವಾಖಾನೆ ಆಗಿರ್ಬೋದು, ಇಂಜೆಕ್ಷನ್ ಟ್ಯಾಬ್ಲೆಟ್ ಆಗಿರ್ಬೋದು ಏನೂ ಇಲ್ದೇ ಅಷ್ಟೊಂದು ಗಟ್ಟಿಮುಟ್ಟಾಗಿ ಅವರು ಆರೋಗ್ಯವಾಗಿ ಅಷ್ಟೊಂದು 100 ವರ್ಷ ಬಾಳ್ತಿದ್ರು ಅಂತಂದ್ರೆ ಅದಕ್ಕೆಲ್ಲದಕ್ಕೂ ಕಾರಣ ಇಂಥವೆಲ್ಲ ಯೂಸ್ ಮಾಡಿ ಅವ್ರು ಊಟ ಮಾಡುವಂಥ ಪದ್ಧತಿಯಿಂದ ಅವರು ಅಷ್ಟು ಗಟ್ಟಿ ಇರ್ತಿದ್ರು. ಹೀಗಾಗಿ ನನಗಿನ್ನೂ ಖುಷಿ ಆಗ್ತದೆ. ನನಗೆ ಜಾಗ ಐತಿ, ನಾನು ಸಿಟಿಯಾಗಿದ್ರೂ ಕೂಡ ಇಂಥವೆಲ್ಲ ಯೂಸ್ ಮಾಡಿ ಮಾಡ್ಬೋದಲ್ಲ ಅಂತೇಳಿ ನನಗದೊಂದು ಹೆಮ್ಮೆನೇ ಐತಿ, ನನಗದೊಂದು ತೃಪ್ತಿನೇ ಐತಿ. ನನಗೇನಿದ್ರೊಳಗೆ ಕೀಳರಿಮೆ ಅಂತಕ್ಕೆ ಏನೂ ಅನ್ಸಂಗಿಲ್ಲ. ಸೊ ಒಬ್ಬೊಬ್ಬರು ತಿಳ್ಕೊತಿರ್ತಾರೆ, ಹಾಗಾಗಿ ನನಗೆ ಹೇಳ್ಬೇಕಂತ ಅನಿಸುತ್ತೆ ಫ್ರೆಂಡ್ಸ. ನೋಡಿರಿ, ಮತ್ತು ನನ್ನ ಮಗಳಿದ್ರೆ ಇನ್ನೂ ನಿಮ್ಗೆ ಬ್ಯೂಟಿಫುಲ್ ಆಗಿರುವಂಥ ವಿಡಿಯೋಗಳು ಸಿಗ್ತಿದ್ವು ಫ್ರೆಂಡ್ಸ, ಮಾಡ್ತಿದ್ಲಕ್ಕಿ. ಬಟ್ ನೋಡಿರಿ ಅಂದರೂ ನನಗೆ ಎಷ್ಟಾಗುತ್ತೆ ನೋಡಿರಿ ಅಷ್ಟು ಮಾಡ್ಕೊಂಡಿನಿ. ಬಟ್ ಯಜಮಾನ್ರು ಇದ್ದರು ಅಂದ್ರೂ ಕೂಡ ನಾನು ಈಗ ಎಷ್ಟೇ ಆಗಲಿ ನಾನು ಮಾಡಕತ್ತೀನಪ್ಪ ಅಂತಂತೇಳಿ ಯಜಮಾನ್ರ ಜೊತೆಗೆ ನನಗೆ ಕಂಫರ್ಟಬಲ್ ಅಷ್ಟೊಂದು ಆಗೋಲ್ಲ. ಯಾಕಂದ್ರೆ ಅವ್ರಿಗೇನೋ ಒಂಥರ ಇನ್ನೂ ಮುಜುಗರ. ಹಂಗಾಗಿ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದಕ್ಕೆ ಪ್ರಯತ್ನ ಮಾಡಿ ನೋಡಿರಿ. ಕಲರ್ಫುಲ್ಲಾಗಿ ಕಾಣ್ಸಕತ್ತವ, ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತದೆ ನೋಡಿರಿ ಇಂಥವೆಲ್ಲ ನನಗೆ. ಬಟ್ ನೋಡಿರಿ ಫ್ರೆಂಡ್ಸ, ಇಲ್ಲಿ ಸೆಟ್ ಮ್ಯಾಗ ಒಂದ್ರ ಮ್ಯಾಗ ಒಂದು 5 ಏನೋ ಇಟ್ಟಾರ ನೋಡಿರಿ ಸೆಟ್. ಅವು ಭಾಳ ಇಷ್ಟ ಆಗಿಬಿಟ್ಟು ನನಗೆ. ಕಂಡಪಟ್ಟಿ ತುಟ್ಟಿ ಹೇಳಕತ್ತಿದ್ರು. ನನಗೆ ಅರ್ನಿಂಗ್ ಏನು ಅಷ್ಟೊಂದೇನಿಲ್ಲ, ಬಟ್ ಅಂದ್ರೂ ಹೆಚ್ಚಿಗೆ ಮಾಡ್ಕೊಳೋದಕ್ಕೆ ಇದನ್ನೆಲ್ಲ ಪ್ರಯತ್ನ ಮಾಡಕತ್ತೀನಿ. ಬಟ್ ಲಗೆ ನನಗೆ ಅಷ್ಟೊಂದು ಜಾಸ್ತಿ ದುಡ್ಡು ಇನ್ವೆಸ್ಟ್ ಹಾಕಿ ನನಗೆ ಅದನ್ನೆಲ್ಲ ಕೂಡ ಮಾಡೋದಕ್ಕೆ ಆಗಂಗಿಲ್ಲ. ಕೈಲೇ ರೊಕ್ಕ ಹಾಕಿ ಇರೋದ್ರೊಳಗನೆ ನಾನು ಮಾಡ್ಕೊತ ಹೊಂಟೀನಿ. ಅದ್ರೊಳಗನೆ ಒಂದು ಸ್ವಲ್ಪ ಬದಲಾವಣೆಗಳು ನನ್ನ ಕೈಯಿಂದ ಏನು ಎಟಕುತ್ತೆ ನೋಡಿರಿ ಅದನ್ನಷ್ಟೇ ಮಾಡಕತ್ತೀನಿ ನೋಡಿರಿ. ಕಲರ್ ಆಗಿ ಕಾಣಿಸಕತ್ತವ. ನನಗೆ ಇನ್ನೊಂದು ಏನು ಆಸೆ ಐತಿ, ಸದ್ಯಕ್ಕೆ ಏನು ಆಸೆ ಹುಟ್ಟಕತ್ತದಂದ್ರೆ ಇವೆಲ್ಲ ನೋಡಿರಿ ಯೆಲ್ಲೋ ಕಲರ್ ಅದು ಅದೇನೋ ಕರೀತಾರೆ ನೋಡಿರಿ, ಅದು ನನ್ನಿಂದ ಕಾಣಿಸಕತ್ತವು ಮಟ್ಕಿ ಅಂಥವೆಲ್ಲ ಇಟ್ಟು ಒಂಥರ ಹಳ್ಳಿ ಸ್ಟೈಲ್ದೊಳಗೆ ಇದೆಲ್ಲ ಕಿಚನ್ ಥರ ಸೆಟ್ ಮಾಡಬೇಕು ಅನ್ನೋದು ಭಾಳ ಅಂದ್ರೆ ನನಗೆ ಭಾಳ ಆಸೆ ಆಗೈತಿ ಸದ್ಯಕ್ಕೆ. ನೋಡೋಣ ಅಂತ ಫ್ರೆಂಡ್ಸ, ಆದ್ರೆ ಮಾಡೋಣ ಅಂತ ನೋಡಿರಿ. ಒಂದ್ರ ಮ್ಯಾಗ ಒಂದು ಇವೆಲ್ಲ ಭರಣಿಗಳು ಇಂಥಲ್ಲೆಲ್ಲ ಈಗೆಲ್ಲ ನಾನು ಜಾಸ್ತಿ ನನಗೇನು ಹಳ್ಳಿ ಥರ ಹಿಂಗೆ ಸೆಟಪ್ ಮಾಡಬೇಕು, ಜಾಗ ಐತಿ ಯೂಸ್ ಮಾಡಬೇಕು ಅನ್ನೋದು ಭಾಳ ಐತಿ. ನೋಡೋಣ ಅಂತ ಏನಾಗುತ್ತಾ ನಿಮ್ಮ ಜೊತೆಗೆ ಹಂಗೆ ನಾನು ಶೇರ್ ಮಾಡ್ಕೊತಿರ್ತೀನಿ ನೋಡಿ ಫ್ರೆಂಡ್ಸ. ನನಗೆ ಬೇಕಾಗಿರುವಂಥ ಥಿಂಗ್ಸನ್ನು ನಾನು ತೊಗೊಂಡಿನಿ ಫ್ರೆಂಡ್ಸ. ಏನು ತೊಗೊಂಡಿನಿ, ಎಷ್ಟು ದುಡ್ಡಿನ ತೊಗೊಂಡಿನಿ ಅಂತ ನಿಮ್ಮ ಜೊತೆಗೆ ಹೇಳ್ತೀನಿ. ಜಾಸ್ತಿ ಏನು ನನ್ನ ಹತ್ರ ಎಷ್ಟು ದುಡ್ಡು ಐತೆ ನೋಡ್ರಿ ಅಷ್ಟೇ ತೊಗೊಂಡಿನಿ. ನನಗೆ ಜಾಸ್ತಿ ನಮ್ಮ ಯಜಮಾನ್ರ ಹತ್ರ ತೊಗೋಬೇಕು, ಆ ಯೂಟ್ಯೂಬ್ಗೋಸ್ಕರ ಅವರಿಂದ ತೊಗೊಂಡು ಮಾಡ್ಬೇಕನ್ನೋದು ನನಗೆ ಸದ್ಯಕ್ಕೆ ಏನೂ ಬೇಡ ಅನ್ನಿಸ್ತದೆ. ನಾನೇ ತೊಗೊಂಡಿದ್ರೆ ಏನಾದರೂ ಅಚೀವ್ ಮಾಡಬೇಕು ಅನ್ನೋದು ಭಾಳ ಐತಿ, ಅಚೀವ್ಮೆಂಟ್ ಮಾಡೋದು. ಹಾಗಾಗಿ ನಾನು ಏನು ಮಾಡತ್ತೀನಿ ಅಂದರೆ ನನ್ನ ಹತ್ರ ಏನು ಸ್ವಲ್ಪ ದುಡ್ಡು ಸೇವಿಂಗ್ಸ್ ಏನು ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿರಿ, ಅದೇ ದುಡ್ಡಿನೊಳಗೆ ನಾನು ಸ್ವಲ್ಪ ನನಗೆ ಬೇಕಾಗಿರೋ ಥಿಂಗ್ಸನ್ನು ತೊಗೊಂಡಿನಿ. ಈಗ ನಾನು ದುಡ್ಡನ್ನು ನಾನೇ ಪೇ ಮಾಡಿದೆ, ಅದೇ ಅವ್ರ ಹತ್ರ ಕೇಳಕತ್ತಿದ್ದೆ ಬಂತಾನಿಲ್ಲ ನೋಡಿರಿ ಅಂತ ಹೇಳಿ ದುಡ್ಡನ್ನು ಪೇ ಮಾಡಿ ನಾವು ಮನೆಗೆ ಬಂದೀವಿ ನೋಡಿ ಫ್ರೆಂಡ್ಸ. ಮನೆಗೆ ಬಂದಾದ್ಮ್ಯಾಗ ಮತ್ತೆ ವಿಡಿಯೋನ ನಿಮ್ಮ ಜೊತೆ ತೊಗೊತೀನಿ ನಾನು ಫ್ರೆಂಡ್ಸ. ನೋಡಿರಿ ಯಜಮಾನ್ರ ಚಾವಿ ಇದು ನೀರು ಕೆಳಗಡೆ ಅಂಟಿಯರು ಇಲ್ಲ, ಅವರು ಏನೋ ಒಂದು ಫಂಕ್ಷನ್ ಐತೆ ಅದಕ್ಕೆ ಸೀರೆ ಮತ್ತು ಸ್ವಲ್ಪ ಬಟ್ಟೆಗಳನ್ನ ಖರೀದಿ ಮಾಡೋಕ್ಕೆ ಹೋಗ್ಯಾರ ಅವರು ಯಜಮಾನ್ರು. ಮತ್ತೆ ಹೋಗ್ತಾರೆ ಎಲ್ಲಿಗಾರಂತೆ, ಚಾವಿ ತೊಗೊಂಡು ಬಂದು ನಾನು ಕೂಡ ಬರ್ರಿ ಮನೆಗೆ ಅಂತೇಳಿ ನಾವೇನು ತೊಗೊಂಬಂದಿವಲ್ಲ ಅದು ಭಾಳ ವೇಟ್ ಇತ್ತು. ಸೊ ಅದು ಮ್ಯಾಗ ಇಟ್ಟಾರ. ಈಗ ಮತ್ತು ಅದೇ ನೀರು ಇರಲಿಲ್ಲ, ಎಲ್ಲ ಒಗ್ಯಾಣ ಅದನ್ನೆಲ್ಲ ಮಾಡ್ಕೊಂಡಿದ್ದೆ ಭಾಂಡೆ ಅದನ್ನ. ಮತ್ತು ಹಾಸಿಗೆನ ನೆನೆ ಇಟ್ಟಿದ್ದೆ ನಾನು ನಿರ್ಮಾ ಪುಡಿದೊಳಗೆ, ಅದೇ ಪಿಲ್ಲು ಮತ್ತು ನಿನ್ನೆ ಇದು ಮಾಡ್ಯಾನಂತ ಮುಕ್ಕು ನಿದ್ದಿಗಣ್ಣಾಗ, ಅದಕ್ಕೆ ಅದು ಒಗದು ಹಾಕಿದ್ರಾತಂತ ಹೇಳಿ ಅದು ಈಗ ನೆಂದಿರ್ತೈತಿ. ಸೊ ನೀರಿಲ್ಲ, ಬರ್ತಾರನಂತ ಅಂದ್ಕೊಂಡೆ. ಕೆಳಗಡೆ ಪಾರ್ಕಿಂಗ್ದಾಗ ಬಂದು ಮ್ಯಾಲೆ ಬರತ್ನಾಗ ಆವಾಜ್ ಕೊಟ್ಟೆ, ಸೊ ಯಾರೂ ಇರಲಿಲ್ಲ. ನನಗದು ಬಂದ್ ಮಾಡೋಕೆ ಚಾಲು ಮಾಡೋಕೆ ನನಗೆ ಗೊತ್ತಾಗಂಗಿಲ್ಲ, ನನಗೆ ಹೆದರಿಕೆ ಭಾಳ ಆಗ್ತದೆ. ಅದಕ್ಕೆ ಯಜಮಾನ್ರಿಗೆ ಹೋಗಿ ಬೋರನ್ನು ಚಾಲು ಮಾಡಿ ಬರೋಕ್ಕೆ ಹೋಗ್ಯಾರ. ಸೊ ಹಾಗಾಗಿ ಈಗ ಏನು ಮಾಡ್ತೀನಪ್ಪ ಅಂದ್ರೆ ಸ್ವಲ್ಪ ಹಿಂಡಿ ಹಾಕ್ಬಿಡ್ತೀನಿ, ಒಣಗ್ತದೆ ಅಂತೇಳಿ. ಇಲ್ಲಿಗೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಏನು ತಂದೀನಿ ನಿಮ್ಗೆಲ್ಲರಿಗೂ ನೋಡೋಕೆ ಕ್ಯೂರಿಯಾಸಿಟಿ ಇರ್ತದಂತಿಗೆ ನನಗೆ ಗೊತ್ತು ಫ್ರೆಂಡ್ಸ, ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆನೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ
ಎಷ್ಟೋ ಒಂದು ಎಫರ್ಟ್ ಹಾಕಿ ವಿಡಿಯೋನ ನಾನು ಮಾಡ್ತಿರ್ತೀನಿ ನಿಮಗೋಸ್ಕರನೂ ಆಯಿತು, ನಿಮಗೂ ಕೂಡ ಎಂಟರ್ಟೈನ್ಮೆಂಟ್ ಸಿಗಬೇಕು, ನನಗೂ ಅದರಿಂದ ಏನಾದರೂ ಒಂದು ಸ್ವಲ್ಪ ಮನೆಗೆ ಈಗ ನೋಡಿರಿ ಎಲ್ಲನೂ ನಾನು ಹೊರಗಡೆ ಹೋಗಿ ಏನು ಜಾಬ್ ಮಾಡೋಕ್ಕಾಗಲ್ಲ, ಇದನ್ನ ಒಂದು ಜಾಬ್ ಅಂತೇಕೆ ಅನ್ಕೊಂಡು ನಾನು ಕಷ್ಟಪಟ್ಟು ಮಾಡಕತ್ತೀನಿ. ನಿಮ್ಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ನನಗೂ ಒಂದೇನೋ ಸಂಸಾರಕ್ಕೆ ಒಂದು ಆಗ್ತದೆ ಒಳ್ಳೇದಂತೇಳಿ. ನೀರು ಚಾಲು ಅದು ನೋಡಿರಿ, ಬೋರ್ ಚಾಲು ಮಾಡಿದ್ರಲ್ಲ ನೀರು ಬರಕತ್ತವ, ಆವಾಜ್ ಬರಕತ್ತದ, ಗೊತ್ತಾಗ್ತಿರ್ಬೋದು ಅಂತ ಅನ್ಕೊತೀನಿ. ಇದು ಒಂದು ಸ್ವಲ್ಪ ಈ ಗುಂಡಿ ಏನೈತೆ ನೋಡ್ರಿ, ಈ ಗುಂಡಿಗೆ ಇನ್ನೊಂದು ಇದು ಓಪನ್ ಐತಿ, ಇದು ಗುಂಡಿ ಇದಕ್ಕೊಂದು ಸ್ವಲ್ಪ ಲಾಕ್ ಮಾಡಿಬಿಡ್ತೀನಿ ಅದನ್ನು. ಹಾಂ ನೀರು ಬರಕತ್ತಾವ, ಸೊ ಚಾಲು ಮಾಡ್ಯಾರ ನೋಡ್ರಿ, ಆವಾಜ್ ಹೊಂಟದ. ನಾ ಈ ಕಡೆ ಬಿಡ್ದಿಲ್ಲ, ಇದು ತುಂಬಿತ್ತಂದ್ರೆ ಇಲ್ಲಿ ತಳಗೆ ಬೀಳ್ತದ. ಸೊ ಯಾಕೆ ಕೆಳಗಡೆ ಒದ್ರಾಕತ್ತಾರ, ಯಾಕಂತ ಕೇಳೋಣ. ಚಾವಿ ತೊಗೊಂಬಂದಿನಿ, ಮತ್ತೆ ಎಲ್ಲಿಗಾರ ಹೊಂಟ್ರೆ ನಾ ಯಜಮಾನ್ರು ಅವ್ರೇನು ಓಪ ಚಾವಿ ಕಶಲ್ಲ ಅಂಕಲ್ ಅದ ರೀ, ಸರಿ ನಡೆದ್ರು ನೋಡ್ರಿ. ಮತ್ತೆ ಚಾವಿ ತೊಗೊಂಬಂದ್ರು. ಚಪ್ಪಲ್ ಪಿಲ್ಲ ಎಲ್ಲಿ ಬಿಟ್ಟ ನೋಡ್ರಿ, ಚಪ್ಪಲ ಇಲ್ಲ ಎಲ್ಲಿ ಬಿಟ್ಟ ನೋಡ್ರಿ, ಮತ್ತೆ ಇಲ್ಲಿ ಕಾಣಿಸಲ್ಲಾಗ್ಯಾವ್ರಿ. ಇಬ್ಬರು ನೋಡ್ರಿ ಅಪ್ಪ ಮಗ. ಮುದ್ದು ಅನಿಸ್ತ ನನ್ನ ಮಗ. ಮತ್ತು ನಮ್ಮ ಯಜಮಾನ್ರ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಮುದ್ದು ಅಂತಂದಿದ್ದು ನನ್ನ ಮಗನಿಗೆ. ಇನ್ನೊಂದು ಸ್ವಲ್ಪ ಹೊತ್ತಾಗನ ನನ್ನ ಮಗಳು ಬರ್ತಾಳೆ ನೋಡ್ರಿ. ಓಕೆ ಫ್ರೆಂಡ್ಸ, ನೀರು ಅಂಕರು ಈಗ ಅವ್ರು ಚಾಲು ಮಾಡ್ಯಾರ. ಪಟ್ಟ ಅಂತೇಳಿ ಅದೊಂದು ಸ್ಕಿನ್ನ ಹಿಂಡಿ ಹಾಕ್ಬಿಡ್ತೀನಿ ನಾನು. ಅದೇನು ಭಾಳ ವೇಟ್ ಏನಿಲ್ಲ ಅದಕ್ಕಂತೇಳಿ. ಪಜ್ಜಿದ್ದು ಅಂತಂದ್ರೆ ಯಜಮಾನ್ರು ನಂಗೆ ಮಾಡಿಸ್ಕೊಡಂಗಿಲ್ಲ, ಅವರೇನು ಹಿಂಡಿ ಹಾಕ್ತಾರೆ. ಈಗ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ. ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಅದನ್ನ ಸ್ವಲ್ಪ ಹಿಂಡಿ ಹಾಕಿ ನಾನು ಏನು ತಂದೀನಿ ಏನಿಲ್ಲ ಅಂತೇಳಿ ನಿಮ್ಮ ಜೊತೆಗೆ ನಾನು ಆಮೇಲೆ ಶೇರ್ ಮಾಡ್ಕೋತೀನಿ. ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಅಂತೇಳಿ ಅಷ್ಟೇ.